30ನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಆಗೇ ಬಿಡುತ್ತೆ ಅಂತ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಹೌದು ವೀಕ್ಷಕರೇ, ಇಷ್ಟೂ ದಿನಗಳ ಕಾಲ ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ 30ನೇ ಕಂತಿನ ಹಣ ಯಾವಾಗ ಜಮೆ ಆಗತ್ತೆ ಅಂತ. ಸೊ ಫೈನಲಿ ಆ ದಿನಾಂಕ ಯಾವತ್ತು ಅಂತ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಒಂದು ಮೀಟಿಂಗ್ ನಲ್ಲಿ ಅಥವಾ ಭಾಷಣದಲ್ಲಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹಾಗಿದ್ರೆ ಆ ದಿನಾಂಕ ಯಾವುದು ಅಂತ ನಾವು ನೋಡೋದಾದ್ರೆ, ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ನಮಗೆ 30ನೇ ಕಂತಿನ ಹಣ ಇನ್ನ ಸದ್ಯಕ್ಕೆ 4 ರಿಂದ 5 ದಿನಗಳ ಕಾಲದಲ್ಲಿ ನಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಬರುತ್ತೆ. ಸೊ ಹಾಗಿದ್ರೆ ಇಷ್ಟು ದಿನಗಳ ಕಾಲ ನಮ್ಗೆ ತಡವಾಗಿದ್ದಾದ್ರೂ ಯಾಕೆ ಅಂತ ಅಂದ್ರೆ, ಕೇಂದ್ರ ಸರ್ಕಾರದಿಂದ ನಮ್ಗೆ ಹಣ ವರ್ಗಾವಣೆ ಆಗಿರ್ಲಿಲ್ಲ, ಆದ್ರಿಂದ ನಮ್ಗೆ ಇಷ್ಟು ದಿನಗಳ ಕಾಲ ತಡ ಆಯ್ತು. ಆದ್ರೆ ಇಂದು ತಡ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ ವರ್ಗಾವಣೆ ಆಗಿರೋದ್ರಿಂದ ಮತ್ತು ಅಧಿಕೃತವಾಗಿ ಮಾಹಿತಿಯನ್ನ ನೀಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ನಮಗೆ ಇನ್ನು ಕೇವಲ 4 ರಿಂದ 5 ದಿನಗಳ ಕಾಲದಲ್ಲಿ 30ನೇ ಕಂತಿನ ಹಣ ವರ್ಗಾವಣೆ ಆಗುತ್ತೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮತ್ತೊಂದು ಸುದ್ದಿ ಏನಪ್ಪಾ ಅಂತ ಅಂದ್ರೆ, 30ನೇ ಕಂತಿನ ಜೊತೆ 31ನೇ ಕಂತಿನ ಹಣ ಕೂಡ ಒಟ್ಟಿಗೆ ಜಮೆ ಆಗುವಂತಹ ಸಾಧ್ಯತೆಗಳು ಈ ಸತಿ ಹೆಚ್ಚಿದೆ ಅಂತ ಸ್ವತಃ ಹೇಳಿದ್ದಾರೆ. ಹಾಗಿದ್ರೆ ಜಮೆ ಆಗಿರುವಂತಹ ಸಂದರ್ಭದಲ್ಲಿ ನಮಗೆ ತಿಳಿದು ಬರೋದಾದ್ರೂ ಏನು ಅಂತ ಅಂದ್ರೆ, ಕೇವಲ 30ನೇ ಕಂತಿನ ಹಣ ಬರ್ತಾ ಎಲ್ಲ ಕೇವಲ 30 ಮತ್ತು 31ನೇ ಕಂತು ಎರಡೂ ಕೂಡ ಜಮೆ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಹಾಗಿದ್ರೆ ಕಳೆದ ಕಂತು ನಿಮಗೆ ಯಾವಾಗ ಬಂತು ಮತ್ತು ನಿಮ್ಮ ಜಿಲ್ಲೆ ಯಾವುದು ಮತ್ತು ಗೃಹಲಕ್ಷ್ಮಿ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.